ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ವೆಜ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೀ ಸ್ಪೂನ್ ಜೀರಿಗೆ, 4 ಏಲಕ್ಕಿ, 4 ಲವಂಗ, 2 ಚಕ್ಕೆ ಪೀಸು, ಸ್ವಲ್ಪನೇ ಜಾವಿತ್ರಿನ ಒಂದು ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಏಲಕ್ಕಿ ತಗೊಂಡಿದ್ದೀನಿ. ಏಲಕ್ಕಿ ಬೀಜ ಅಷ್ಟೇ ಹಾಕ್ತಾ ಇದ್ದೀನಿ, ಸಿಪ್ಪೆ ಹಾಕ್ತಾ ಇಲ್ಲ. ಇಷ್ಟು ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೆಶ್ ಆಗಿ ಮಸಾಲೆ ಪೌಡ್ರ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ನಲ್ಲಿ ತೆಗೆದ್ಬಿಡಿ. ನಂತರ 1-2 ಆಲೂಗಡ್ಡೆ, 2 ಕ್ಯಾರೆಟು, 1 ಹಿಡಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಇಷ್ಟು ಒಂದು ಬೌಲಲ್ಲಿ ಹಾಕಿ, ನೀವು ಬೇಕಾದರೆ ಇನ್ನೂ ಬೇರೆ ತರಕಾರಿ ಕೂಡ ಹಾಕ್ಬೋದು. ನಂತರ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ವ, ಆ ಮಸಾಲೆನ ಹಾಕಿ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 8ರಿಂದ 10 ಹಸಿಮೆಣಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಹಸಿಮೆಣಸಿಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಒಂದು 200 ಗ್ರಾಮ್ ಮೊಸರನ್ನ ಹಾಕಿ, ಒಂದು ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ದೊಡ್ಡದಿದೆ, ಅದಕ್ಕೆ 1 ಹಾಕಿದ್ದೀನಿ. ಚಿಕ್ಕದಿದ್ರೆ 2 ಹಾಕಿ. ಒಂದು ನಿಂಬೆಹಣ್ಣಿನ ರಸ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಡಿ. ನಂತರ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. 3ರಿಂದ 4 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 2ರಿಂದ 3 ದೊಡ್ಡ ಸೈಜ್ ಈರುಳ್ಳಿನ ಹಾಕಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಚಿಕ್ಕದಿದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ಇಷ್ಟಾದರೆ ಸಾಕು. ಒಂದು ಪ್ಲೇಟ್ನಲ್ಲಿ ಈರುಳ್ಳಿನ ತೆಗೆದ್ಬಿಡಿ. ನಂತರ ಮಿಕ್ಕಿರೋ ಕುಕ್ಕಿಂಗ್ ಆಯಿಲಲ್ಲಿ 2 ಚಕ್ಕೆ ಪೀಸು, 2 ಲವಂಗ, 1 ಬಿರಿಯಾನಿ ಎಲೆ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ 1 ನಿಮಿಷ ಫ್ರೈ ಮಾಡಿ. ನಂತರ ನಾವು ಮ್ಯಾರಿನೇಟ್ ಆಗಿ ಇಟ್ಟಿದ್ವಲ್ವ ತರಕಾರಿನ, ಅದನ್ನ ಹಾಕಿ 10ರಿಂದ 12 ನಿಮಿಷ ಫ್ರೈ ಮಾಡಿ. ಮಧ್ಯೆ ಮಧ್ಯೆ ತಿರುಗ್ತಾ 10ರಿಂದ 12 ನಿಮಿಷ ಫ್ರೈ ಮಾಡಿದ್ದೀನಿ. ನಂತರ ನಾವು ಈರುಳ್ಳಿ ಫ್ರೈ ಮಾಡಿದ್ವಲ್ವ, ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ತೆಗೆದ್ಬಿಡಿ ಈರುಳ್ಳಿನ. ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಪುದೀನ ಎಲೆ ಹಾಕಿ 2ರಿಂದ 3 ನಿಮಿಷ ಬೇಯಿಸಿ. 2ರಿಂದ 3 ನಿಮಿಷ ಬೇಯಿಸಿದ ನಂತರ ಈ ಕಡಾಯಿನ ಕೆಳಗಡೆ ಇಳಿಸ್ಬಿಡಿ. 1.5 ಲೀಟರ್ನಷ್ಟು ನೀರು ಬಿಸಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ 1 ಟೀ ಸ್ಪೂನ್ ಶಾಜೀರ, 4 ಏಲಕ್ಕಿ, 2 ಚಕ್ಕೆ ಪೀಸು, 2 ಲವಂಗ, 1 ಬಿರಿಯಾನಿ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ, ಒಂದು ಅರ್ಧ ಕೆಜಿ ರೈಸ್ನ 10ರಿಂದ 15 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ, ನಾನು ನಾರ್ಮಲ್ ರೈಸ್ನ ಯೂಸ್ ಮಾಡಿದ್ದೀನಿ. 80% ಬೇಯವರೆಗೂ ರೈಸ್ನ ಬೇಯಿಸಿ. ಈ ಕಡೆ ಗ್ರೇವಿನ ಅರ್ಧ ಗ್ರೇವಿ ಒಂದು ಬೌಲಲ್ಲಿ ತೆಗೆದ್ಬಿಡಿ. ಒಂದು ಅರ್ಧ ಗ್ರೇವಿ ಕಡಾಯಿಯಲ್ಲಿ ಈ ಥರ ಮಾಡಿ. ನಂತರ ರೈಸ್ 80% ಬೆಂದಿರೋ ಅಂತ ನೋಡಿ, ಈ ಥರ ಮುರಿತಾ ಇದೆ ರೈಸ್. 80% ಬೆಂದಿದೆ, ಇಷ್ಟಾದರೆ ಸಾಕು. ರೈಸ್ನ ಒಂದು ಅರ್ಧ ಭಾಗ ರೈಸ್ ನೀರೆಲ್ಲ ತೆಗೆದು ಈ ಥರ ಹಾಕಿ, ನೀರು ಹಾಕಬೇಡಿ. ನೋಡಿ, ಅರ್ಧ ಭಾಗ ರೈಸ್ನ ಹಾಕಿದ ನಂತರ ಈ ಥರ ಹರಡಿ. ನಂತರ ನಾವು ಅರ್ಧ ಗ್ರೇವಿನ ಒಂದು ಬೌಲನ್ನು ತೆಗೆದಿದ್ವಲ್ವ, ಆ ಗ್ರೇವಿನ ಈ ಥರ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಹಾಕಿ ಗ್ರೇವಿ. ಮಿಕ್ಕಿರೋ ರೈಸ್ ಕೂಡ ಹಾಕಿ ಮೇಲ್ಗಡೆಯಿಂದ. ಮಿಕ್ಕಿರೋ ರೈಸ್ ಕೂಡ ಈ ಥರ ಹಾಕಿದ ನಂತರ ನಾವು ಈರುಳ್ಳಿ ಸ್ವಲ್ಪ ತೆಗೆದಿಟ್ಟಿದ್ವಲ್ವ, ಫ್ರೈ ಮಾಡಿರೋ ಈರುಳ್ಳಿ, ಆ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2ರಿಂದ 3 ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕಿ, ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕಿ, ನಂತರ ಮುಚ್ಚಳ ಮುಚ್ಚಿ ಸಿಮ್ನಲ್ಲಿ 8ರಿಂದ 10 ನಿಮಿಷ ದಮ್ ಬಿಟ್ಬಿಡಿ. ಜಾಸ್ತಿ ಉರಿ ಇಡಬೇಡಿ, ಸಿಮ್ನಲ್ಲೇ ದಮ್ ಬಿಡಬೇಕು. ನೋಡಿ, ಸಿಮ್ನಲ್ಲಿ 8ರಿಂದ 10 ನಿಮಿಷ ದಮ್ ಬಿಟ್ಟಿದೆ. ರೆಡಿಯಾಗಿದೆ, ದಮ್ ಆಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿದೆ. ನಾವು ಹೊರಗಡೆ ಹೋದಾಗ ರೆಸ್ಟೋರೆಂಟ್ನಲ್ಲಿ ತಿಂತೀವಲ್ಲ, ಅದೇ ಥರ ಟೇಸ್ಟ್ ಇರುತ್ತೆ. ತುಂಬಾ ರುಚಿಯಾಗಿರುವಂಥ ಈ ವೆಜ್ ದಮ್ ಬಿರಿಯಾನಿನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.